ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಶ್ರೀದಾಸ್. ವೀಕ್ಷಕರೇ, ಇವತ್ತಿನ ದಿನದ ವಿಶೇಷತೆ ಏನು, ಜೊತೆಗೆ ಇವತ್ತಿನ ರಾಶಿ ಭವಿಷ್ಯದ ಫಲಾನುಫಲಗಳು ಯಾವ ರೀತಿಯಾಗಿ ಇರುತ್ತೆ, ಹಾಗೆ ಸತತ ಪರಿಶ್ರಮ ಸಾಧನೆಗೆ ಬುನಾದಿ ಅಂತ ಹೇಳ್ತಾರೆ. ನಾವು ಯಾವುದಾದ್ರೂ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ದೇಹ ಹಾಗೆ ಮನಸ್ಸು ಬಹಳ ಶುದ್ಧಿಯಾಗಿರಬೇಕು, ಆರೋಗ್ಯವಂತರಾಗಿರಬೇಕು ಅನ್ನೋದನ್ನು ಕೂಡ ನಾವು ಕೇಳಿರ್ತೀವಿ. ಆದರೆ ನಮ್ಮ ಧಾವಂತದ ಜೀವನದಲ್ಲಿ ಅಂತರಾತ್ಮದ ಬಗ್ಗೆ ನಾವು ಯಾವುದೇ ರೀತಿಯಾದಂತಹ ಆಲೋಚನೆಯನ್ನ ಮಾಡ್ತಾ ಇಲ್ಲ. ಅದರ ಬದಲಾಗಿ ಬಾಹ್ಯ ಜಗತ್ತಿನ ಕುರಿತಂತೆ ನಮ್ಮ ಕುತೂಹಲವೂ ಹೆಚ್ಚಾಗ್ತಾ ಇದೆ. ಹಾಗಾಗಿ ಆ ಕ್ರಿಯೆಗೆ ಏನಂತ ಹೇಳಿ ಕರೀತಾರೆ, ಜೊತೆಗೆ ತ್ರಾಟಕ ಸಾಧನೆಯ ಕುರಿತಂತೆ ಇವತ್ತು ನಾವು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಖ್ಯಾತ ಜ್ಯೋತಿಷ್ಯರಾದಂತಹ ಡಾಕ್ಟರ್ YSK ಆಚಾರ್ಯ ಗುರುಗಳು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಸರಿ ಗುರುಜಿ, ಇನ್ನು ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದ್ರೆ? ಖಂಡಿತ. ಓಂ ಈಶಾನ ಸರ್ವಮಿಧ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋಂ. ಓಂ ಗುಂ ಗುರುಭ್ಯೋ ನಮಃ, ಗುಂ ಗಣಪತಯೇ ನಮಃ, ದುಂ ದುರ್ಗಾಯೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದಂತಹ ಸೈನಿಕರಿಗೂ, ಹಾಗೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ನಿಮ್ಮೆಲ್ಲರ ಬದುಕು ಮಂಗಳದಾಯಕವಾಗಿರಲಿ ಅಂತೇಳಿ ಆ ಜಗದಂಬೆಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಹಡಿದ ಅವರುಗಳಿಗೆ ವಂದಿಸಿ, ವಿಶೇಷವಾಗಿ ಈ ದಿನವನ್ನು ನೋಡಿದಾಗ ನಿಜ ಜ್ಯೇಷ್ಠ ಮಾಸ, ಇನ್ನು ಕೃಷ್ಣ ಪಕ್ಷದ ವಿಶೇಷವಾಗಿ ಇವತ್ತಿನ ದಿವಸ ಷಷ್ಠಿ ತಿಥಿಯುಕ್ತವಾಗಿ ಬಂದಿರತಕ್ಕಂಥದ್ದು, ಪೂರ್ವಭಾದ್ರ ಉಪರಿ ನಕ್ಷತ್ರ ಬಂದಿರತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಇವತ್ತಿನ ಈ ಪೂರ್ವಭಾದ್ರ ಉತ್ತರಭಾದ್ರ ಉಪರಿ ನಕ್ಷತ್ರಗಳುಕ್ತವಾಗಿ ಬಂದಿರತಕ್ಕಂಥ ಒಂದು ಸುಪರ್ವ ಕಾಲ. ವಿಶೇಷವಾಗಿ ಏನಪ್ಪ ಅಂದರೆ, ಸೋಮವಾರದ ದಿವಸ ಷಷ್ಠಿಯುಕ್ತವಾಗಿ ಬಂದಿದ್ದಾಗ ವಿಶೇಷವಾಗಿ ಸ್ಕಂದಮಾತ ಅಂತ ಕರಿತೀವಿ. ವಿಶೇಷವಾಗಿ ಅಮ್ಮನವರನ್ನು ವಿಶೇಷವಾಗಿ ಸ್ಕಂದನ ತಾಯಿ, ಸ್ಕಂದ ಅಂದರೆ ಷಣ್ಮುಖ ಅಂತಕ್ಕಂಥದ್ದು. ಮಂಗಳವಾರ ಬಂದರೆ ಇನ್ನಷ್ಟು ಪ್ರಮುಖವಾಗಿ ಅಥವಾ ಅದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥದ್ದು. ಇನ್ನು ಸೋಮವಾರವೂ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ದಿನ. ಇವತ್ತಿನ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನದಲ್ಲಿ ವಿಶೇಷವಾಗಿ ನಿಮ್ಮ ಎಲ್ಲ ಪ್ರಾರ್ಥನೆಗಳನ್ನು, ಯಾಕಂದರೆ ಈ ಪ್ರಕೃತಿಗೆ ಆನಂದವನ್ನು ತರತಕ್ಕಂಥವನು ಯಾರಪ್ಪ ಅಂದರೆ ಸುಬ್ರಹ್ಮಣ್ಯ. ನಮ್ಮೆಲ್ಲರ ಬದುಕಿನಲ್ಲೂ ಕೂಡ ಸನ್ಮಂಗಳ ಮತ್ತು ಆನಂದವನ್ನು ತರತಕ್ಕಂಥದ್ದು. ಯಾವುದೋ ಒಂದು ನಮಗೆ ಶಾರೀರಿಕವಾದಂತಹ ಅಂದರೆ ಸ್ಕಿನ್ ಡಿಸೀಸ್ ಅಂದರೆ ಶರೀರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದಷ್ಟು ರೋಗಗಳು ನಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗುತ್ತೆ. ಹಾಗಾಗಿ ಅಂತಹ ಶಾರೀರಿಕ ಸಮಸ್ಯೆಗಳು, ಸರ್ಪ ಸಂಬಂಧಿತವಾದಂಥ ಸಮಸ್ಯೆಗಳು, ಹೀಗೆ ಹಲವಾರು ಮನಸ್ಸಿನ ಮೇಲೆ ಶರೀರದ ಮೇಲೆ ಒತ್ತಡವನ್ನು ಕೊಡ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ನಮ್ಮನ್ನು ಪೀಡಿಸ್ತಾ ಇರತಕ್ಕಂಥದ್ದು. ಹಣಕಾಸಿನ ವಿಚಾರವೂ ಕೂಡ ನಮ್ಮ ಮಾನಸಿಕ ಒತ್ತಡಕ್ಕೆ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ಸನ್ಮಂಗಳವನ್ನು ಕಾಣುವಾಗ ವಿಶೇಷವಾಗಿ ಗುರುವಿನ ನಕ್ಷತ್ರಯುಕ್ತವಾಗಿ ಸೋಮವಾರ ಬಂದಾಗ ಮೇಧಾ ದಕ್ಷಿಣಾಮೂರ್ತಿ ಮತ್ತು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡುವಂಥ ವ್ಯವಸ್ಥೆ ಅಥವಾ ಸಾಂಬಶಿವನ ದರ್ಶನ ಮಾಡ್ತಕ್ಕಂಥದ್ದು ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಓಂ ಶರವಣ ಭವಾಯ ನಮಃ ಅಂತೇಳಿ ಆ ಒಂದು ಷಣ್ಮುಖನ ಮಂತ್ರವನ್ನು ಉಚ್ಚಾರವನ್ನು ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ನೀವು ಇವತ್ತಿನ ದಿನದ ವಿಶೇಷತೆ ಏನು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ. ಇದರ ಮುಂದುವರೆದ ಭಾಗವಾಗಿ ಇವತ್ತಿನ ವಿಚಾರ ಅಂತ ಬಂದರೆ, ಷಟ್ಕರ್ಮ ಅಂತ ಹೇಳಿದ್ರೆ ಏನು ಗುರುಗಳೇ? ಹಾಗೆ ಷಟ್ಕರ್ಮಗಳಲ್ಲಿ ಒಂದಾದ ತ್ರಾಟಕವನ್ನು ಯಾವ ರೀತಿಯಾಗಿ ವಿವರಿಸ್ತೀರಾ? ಬಹಳ ಮುಖ್ಯವಾಗಿ ಈ ತ್ರಾಟಕ ಅಂದರೆ ಮಾನಸಿಕವಾಗಿ ಒಂದು ಸ್ಥಿರತೆಯನ್ನು ಕಂಡುಕೊಳ್ತಕ್ಕಂಥ ಒಂದು ಆಯುಧ. ಮನುಷ್ಯನಿಗೆ ಫಾರ್ ಎಕ್ಸಾಂಪಲ್ ಇದು ಸಹಜವಾಗಿ ಎಲ್ಲರಿಗೂ ಕೂಡ ಗೊತ್ತಿರತಕ್ಕಂಥದ್ದು. ಸಾಕಷ್ಟು ಯೋಗ ಪರಂಪರೆಯಲ್ಲಿ ತ್ರಾಟಕ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯವಾದಂಥ ವಾಕ್ಯ. ಅದರಲ್ಲೂ ಕೂಡ ಈ ಷಟ್ಕರ್ಮಗಳಂತೇಳಿ ಬಹಳ ಮುಖ್ಯವಾಗಿ ಇದನ್ನು ಪಂಚಮ ಕರ್ಮ ಅಂತ ಕರಿತೀವಿ. ಏನು ತ್ರಾಟಕವನ್ನು ಪಂಚಮ ಕರ್ಮ ಅಂತ ಕರಿತೀವಿ. ಏನಪ್ಪ ಅಂದರೆ ಇತ್ತೀಚೆಗೆ ನಮಗೆ ಸಾಕಷ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ದು ಒಂದು ಶುಭ ಸಮಾಚಾರ ಅಂತ. ಯಾಕಂದರೆ ನಾವು ಈಗ ಮಕ್ಕಳಿಗೆಲ್ಲ ಗಾಂಧಾರಿ ವಿದ್ಯೆ ಅಂತ ನಾವು ಕಲಿಸ್ಕೊಳ್ತೀವಿ. ಅಂದರೆ ಇದು ಏನಪ್ಪ ಅಂದರೆ ತ್ರಾಟಕ ಮೀನ್ಸ್ ನಮ್ಮ ಶಕ್ತಿಯನ್ನು, ಮೇಧಾಶಕ್ತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು. ಯಾಕೆಂದರೆ ಇನ್ನೊಂದು ಕೆಲವೊಂದಷ್ಟನ್ನು ನಾವು ಗುರುಮುಖೇನ ಕಲಿಬೇಕಾಗಿರ್ತಕ್ಕಂಥದ್ದು ಇರುತ್ತೆ. ಆದರೆ ತ್ರಾಟಕವನ್ನು ತಾವೇ ಸ್ವಯಂಕೃತವಾಗಿ ಕೂಡ ಅದನ್ನು ನಿಯಮಿತವಾಗಿ ಅಭ್ಯಾಸವನ್ನು ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ರೂಢಿಸಿಕೊಂಡಾಗ
ತ್ರಾಟಕ ಅಂದರೆ ಹಿಂದಿನ ಕಾಲದಲ್ಲಿ ನಮ್ಮ ಋಷಿಗಳೆಲ್ಲ, ಯಾಕೆಂದರೆ ನಮ್ಮ ವೈಜ್ಞಾನಿಕವಾಗಿರ್ತಕ್ಕಂಥ ಋಷಿಗಳ ಆಚರಣೆ ಏನಿತ್ತಪ್ಪ ಅಂದರೆ, ಇವತ್ತಿನ ಕಾಲಮಾನಕ್ಕೆ ನಾವು ಒಂದು ಕ್ಯಾಂಡಲ್ ಇಟ್ಕೊಂಡು ದೀಪವನ್ನು ಇಟ್ಕೊಂಡು ತ್ರಾಟಕ ಅಂದರೆ ಕಣ್ಣು ಮಿಟುಕಿಸದೆ, ಪಂಚಭೂತಗಳಲ್ಲಿ ಕಣ್ಣು ಮಿಟುಕಿಸದೆ ನೋಡ್ತಕ್ಕಂಥ ಒಂದು ಪದ್ಧತಿಯನ್ನು ತ್ರಾಟಕ ಅಂತ ಕರಿತೀವಿ. ಅಂದರೆ ಪಂಚಭೂತಗಳಲ್ಲಿ ಅಗ್ನಿತತ್ವ ಅತ್ಯಂತ ಶ್ರೇಷ್ಠಪ್ರದವಾಗಿರ್ತಕ್ಕಂಥದ್ದು ಅಂತೇಳಿ, ಆ ಶ್ರೇಷ್ಠಪ್ರದವಾಗಿರ್ತಕ್ಕಂಥ ಅಗ್ನಿತತ್ವವನ್ನು ನಮ್ಮ ಆಜ್ಞಾಚಕ್ರ ಮುಖಾಂತರವಾಗಿ ಅದರೊಟ್ಟಿಗೆ ನಾವು ಕನೆಕ್ಟಿವ್ ಆಗ್ತಕ್ಕಂಥದ್ದು, ಅದರಿಂದ ನಮ್ಮ ಆತ್ಮ ಸ್ಥಿರತೆಯನ್ನು ಸದೃಢತೆ ಮಾಡ್ಕೊಳ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಆಯುಧ. ಹಿಂದೆ ಋಷಿಗಳೆಲ್ಲ ಕೂಡ ನಾವೀಗ ರಾತ್ರಿ ಸಮಯದಲ್ಲಿ ಚಂದ್ರನನ್ನು, ಯಾಕೆಂದರೆ ಅಮಾವಾಸ್ಯೆ ದಿವಸ ಚಂದ್ರನನ್ನು ನೋಡಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಬೆಳಕಿನ ಸಮಯದಲ್ಲೂ ಕೂಡ ನಾವು ಸೂರ್ಯನನ್ನು ಹೇಗೆ ನೋಡ್ತೀವೋ ಹಾಗೆ ಚಂದ್ರನನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ. ಬೆಳಕಿನ ಸಮಯದಲ್ಲಿ ನಮಗೆ ನಕ್ಷತ್ರಗಳು ಕಾಣೋದೇ ಇಲ್ಲ. ಈ ನಕ್ಷತ್ರಗಳನ್ನು ಬೆಳಕಿನ ಸಮಯದಲ್ಲಿ ನೋಡ್ತಕ್ಕಂಥ ಒಂದು ವಿದ್ಯೆ ಹಿಂದೆ ನಮ್ಮ ಋಷಿಮುನಿಗಳು ಮಾಡ್ತಿದ್ರು. ಅಂದರೆ ತದೇಕ ಚಿತ್ತರಾಗಿ ಆಜ್ಞಾಚಕ್ರ, ಅಂದರೆ ಈ ಎರಡು ಉಬ್ಬುಗಳ ಮಧ್ಯದಲ್ಲಿ ಒಂದು ಆಜ್ಞಾಚಕ್ರ, ಸಪ್ತಚಕ್ರಗಳಲ್ಲಿ ಆಜ್ಞಾಚಕ್ರ ಅತ್ಯಂತ ಶ್ರೇಷ್ಠಪ್ರದವಾಗಿರ್ತಕ್ಕಂಥದ್ದು, ಮಾನಸಿಕ ಖಿನ್ನತೆಯಿಂದ ದೂರ ಆಗ್ತಕ್ಕಂಥದ್ದು, ಮತ್ತು ಸುದೀರ್ಘವಾಗಿ ಈ ಒಂದು ಪ್ರಯಾಣವನ್ನು ಮಾಡಿದಾಗ ಈ ಪಂಚಭೂತಗಳಲ್ಲಿ ಅದರಲ್ಲೂ ಕೂಡ ಸಮಂತ್ರಯುಕ್ತವಾಗಿ, ಇದು ಮಂತ್ರ ಇಲ್ಲದೆ ಇರತಕ್ಕಂಥ ಒಂದು ಕ್ರಿಯೆ ಇದ್ದರೂ ಕೂಡ ಮಂತ್ರಯುಕ್ತವಾಗಿ ಪಂಚಭೂತಗಳ ಒಂದು ಮಂತ್ರಗಳಿರ್ತಕ್ಕಂಥದ್ದಾಗಿರುತ್ತೆ. ಈ ಪಂಚಭೂತಗಳು ಪೃಥ್ವಿ, ತೇಜ, ವಾಯು, ಆಕಾಶ ಅಂತಕ್ಕಂಥ ನಾವು 5 ಎಲಿಮೆಂಟ್ಸ್ ಅಂತ ಏನು ಕರಿತೀವೋ, ಇದಕ್ಕೊಂದೊಂದಕ್ಕೊಂದು ಬೀಜಾಕ್ಷರಗಳು ಇರ್ತಕ್ಕಂಥದ್ದು ಇರುತ್ತೆ. ಆ ಬೀಜಾಕ್ಷರಯುಕ್ತವಾಗಿ ಆಜ್ಞಾಚಕ್ರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಇವತ್ತಿನ ಕಾಲಮಾನದಲ್ಲಿ ಒಂದು ದೀಪವನ್ನು ಹಚ್ಚಿಟ್ಟು ಅದರಲ್ಲಿ ನಮ್ಮನ್ನು ವಿಲೀನ ಮಾಡ್ಕೊಳ್ತಕ್ಕಂಥ ಒಂದು ಕ್ರಿಯೆಯನ್ನು ತ್ರಾಟಕ ಅಂತ ಕರಿತೀವಿ. ಸರಿ ಗುರೂಜಿ, ಇನ್ನು ಇವತ್ತಿನ ದಿನದ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ನಮ್ಮ ವೀಕ್ಷಕರಿಗಾಗಿ ತಿಳಿಸಿಕೊಡೋದಾದರೆ? ಗ್ರಹಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ಒಂದು ರಾಶಿ ಫಲವನ್ನು ನೋಡಿಕೊಳ್ಳೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ವಿಶೇಷವಾಗಿ ಇವತ್ತಿನ ದಿನವನ್ನು ಮೇಷರಾಶಿಯವರೆಲ್ಲ ನೋಡಿದಾಗ ನೂತನ ಕಾರ್ಯಾದಿಗಳನ್ನು ಪ್ರಾರಂಭಿಸುವಂತಹ ಒಂದು ಸುಯೋಗ, ಮಾನಸಿಕ ಒತ್ತಡ ನಿವೃತ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಸಣ್ಣ ಪುಟ್ಟದಾದಂಥ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಾನಸಿಕ ಒತ್ತಡ ಇರತಕ್ಕಂಥವ್ರಿಗೆ ಇವತ್ತಿನ ದಿವಸ ಸ್ವಲ್ಪ ಅನುಕೂಲಕರವಾಗ್ತಕ್ಕಂಥದ್ದು. ಆಧ್ಯಾತ್ಮಿಕವಾಗಿ ನಿಮ್ಮ ಪಯಣವನ್ನು ಇವತ್ತಿನ ದಿವಸ ಪ್ರಾರಂಭಿಸುವಂತಹ ಒಂದು ಸುಯೋಗ ಇರತಕ್ಕಂಥದ್ದು. ಕಾನೂನಾತ್ಮಕ ವಿಚಾರಾದಿಗಳಲ್ಲೂ ಕೂಡ ಮಂಗಳಕರವಾದಂಥ ವಾತಾವರಣ ನಿಮಗೆ ಸೃಷ್ಟಿಯಾಗ್ತಕ್ಕಂಥದ್ದಾಗಿರುತ್ತೆ. ವಿಶೇಷವಾಗಿ ಇವತ್ತಿನ ದಿವಸ ಮೇಷರಾಶಿಯವರು ಸುಬ್ರಹ್ಮಣ್ಯನ ಪ್ರಾರ್ಥನೆ, ಗಣಪತಿಯ ದರ್ಶನ ಮಾಡ್ತಕ್ಕಂಥದ್ದು ಶುಭಪ್ರದ. ಮುಂದಿನ ರಾಶಿ ವೃಷಭ ರಾಶಿ. ಹಿರಿಯರ ಸಹಕಾರ ಪಡೆಯುವಂತಹ ಒಂದು ಸುಯೋಗ. ವೃತ್ತಿರಂಗದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಎಗಲೇ ಇರತಕ್ಕಂಥ ಒಂದು ಅವಕಾಶಗಳಿರ್ತಕ್ಕಂಥದ್ದು. ಪುಸ್ತಕ ವ್ಯಾಪಾರಸ್ಥರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲೂ ಕೂಡ ಇವತ್ತಿನ ದಿವಸ ಹಿರಿಯ ಅಧಿಕಾರಿಗಳ ವಿಶೇಷವಾಗಿರ್ತಕ್ಕಂಥ ಸಹಕಾರ, ಸನ್ಮಾನಾದಿಗಳು ಸಿಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ವೃಷಭ ರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಸಾಂಬಶಿವನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಇವತ್ತಿನ ದಿವಸ ಅನಿರೀಕ್ಷಿತವಾಗಿರ್ತಕ್ಕಂಥ ಪ್ರಯಾಣ, ಸ್ವಲ್ಪ ಧನನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸಿ. ವಿವಾಹಕ್ಕೆ ಸಂಬಂಧಪಟ್ಟ ಅಪೇಕ್ಷಿತರಿಗೆ ಸ್ವಲ್ಪ ಲಾಭಕರವಾಗಿರ್ತಕ್ಕಂಥ ಸುಯೋಗ. ಸ್ವಲ್ಪ ನಿರ್ಧಾರಗಳನ್ನು ಸದೃಢವಾಗಿ ಆಲೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಖಂಡಿತ ಲಾಭಕರವಾಗ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರು ಇನ್ನಷ್ಟು ಶುಭ ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳ ದರ್ಶನ, ಗುರು ಸಾಯಿಬಾಬರ ದರ್ಶನ ಮಾಡ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಸಂಪಾದನೆಯಲ್ಲಿ ಸ್ವಲ್ಪ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಇದ್ದಂಥ ಅಡಚಣಾದಿಗಳು ಕೂಡ ದೂರ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ಸ್ನೇಹಿತರ ಸಮಾಗಮನ ಆಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲೂ ಕೂಡ ಹೊಸ ಅವಕಾಶಗಳು ಅಥವಾ ವರ್ಗಾವಣೆ ಆಗ್ತಕ್ಕಂಥ ಸುಯೋಗ ಇರತಕ್ಕಂಥದ್ದು. ಇನ್ನಷ್ಟು ಬಲವನ್ನು ವೃದ್ಧಿಗೊಳಿಸುವ ಸಲುವಾಗಿ ವಿಶೇಷವಾಗಿ ಗುರುಗಳ ದರ್ಶನ ಮಾಡಿ ಮೇಧಾ ದಕ್ಷಿಣಾಮೂರ್ತಿಯ ಪ್ರಾರ್ಥನೆ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ ಕಟಕ ರಾಶಿಯವರಿಗೆ. ಸರಿ ಗುರೂಜಿ, ಮುಂದಿನ ರಾಶಿ ಭವಿಷ್ಯದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ತ್ರಾಟಕದ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ರಿ. ತ್ರಾಟಕ ಸಾಧನೆಯಿಂದ ಸಿಗುವಂತಹ ಲಾಭಗಳೇನು, ಜೊತೆಗೆ ಷಟ್ಕರ್ಮಗಳಲ್ಲಿ ಈ ಒಂದು ತ್ರಾಟಕಕ್ಕೆ ಮಾತ್ರ ಅಷ್ಟೊಂದು ಶಕ್ತಿಶಾಲಿ ಇರೋದಾ ಅಥವಾ ಬೇರೆ ಯಾವುದಾದ್ರೂ ಕ್ರಿಯೆಗಳು ಕೂಡ ಇದೆಯಾ ಗುರುಗಳೇ? ಮನುಷ್ಯನಿಗೆ ಯಾವುದೇ ಒಂದು ಸಾಧನೆಯನ್ನು ಸುದೀರ್ಘವಾಗಿ ತಗೊಂಡು ಹೋದಾಗ ಮಾತ್ರ ಅದರಿಂದ ಅವನಿಗೂ ಅನುಕೂಲ ಆಗುತ್ತೆ, ಸಾಧಕನಿಗೂ ಅನುಕೂಲ ಆಗುತ್ತೆ, ಅದರೊಟ್ಟಿಗೆ ಜ್ಞಾನವೂ ಕೂಡ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಮಾನಸಿಕ ಲಾಭ ಸಿಗುತ್ತೆ. ಮೊದಲನೇದಾಗಿ ದೇಹ, ಫಾರ್ ಎಕ್ಸಾಂಪಲ್ ನಾವಿವಾಗ ದೇಹಕ್ಕೆ ಆಲಸ್ಯ ಆಗ್ತಾ ಇರ್ತಕ್ಕಂಥದ್ದಾಗುತ್ತೆ. ಏಕಾಗ್ರತೆ ಯಾವಾಗ, ಯಾಕಂದರೆ ನಮ್ಮ ಮನಸ್ಸು ದೇಹವನ್ನು ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದಾಗುತ್ತೆ.
ಮುಖ್ಯವಾಗಿ ದೇಹ ನಾಡಿಗಳು, ಈಗ ಈ ಒಂದು ತ್ರಾಟಕದಿಂದ ದೇಹನಾಡಿ ಶುದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ, ರಕ್ತನಾಳಗಳು ಶುದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ, ಮತ್ತು ಸಪ್ತಚಕ್ರಗಳು ಆಕ್ಟಿವೇಟ್ ಆಗ್ತಕ್ಕಂಥದ್ದು, ಇನ್ನು ಸ್ಮರಣ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದಾಗುತ್ತೆ. ವಿಶೇಷವಾಗಿ ಏನಪ್ಪ ಅಂದರೆ ನಮಗೆ ಮಾನಸಿಕವಾದಂಥ ಒತ್ತಡಗಳು ಬಂದಾಗ ಎಲ್ಲಾದರೂ ಒಂದು ಕಡೆ ಪ್ರಶಾಂತವಾಗಿ ಕೂತ್ಕೊಂಡ್ಬಿಡೋಣಪ್ಪ ಅಂತ ಅನಿಸುತ್ತೆ. ಈ ಪ್ರಶಾಂತತೆ ಅಂತಕ್ಕಂಥದ್ದು ಮಾನಸಿಕ ಒತ್ತಡಕ್ಕೆ ಕಾರಣ ಆಗ್ತಕ್ಕಂಥದ್ದು ಆಗಿರೋದ್ರಿಂದ ಅದನ್ನು ಸಮತೋಲನ ಮಾಡ್ತಕ್ಕಂಥ ಶಕ್ತಿ ಈ ತ್ರಾಟಕಕ್ಕೆ ಇರ್ತಕ್ಕಂಥದ್ದಿದೆ. ಅಂದರೆ ಇದನ್ನು ಒಂದು ಸಮಯವನ್ನು ನಿಗದಿಯನ್ನು ಮಾಡಿಕೊಳ್ಬೇಕು. ಬಹಳ ಮುಖ್ಯವಾಗಿ ನಾವು ಇದನ್ನು ದಿವ್ಯ ಕಾಂತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಆಯುಧವಾಗಿ ನಾವು ಇದನ್ನು ಮಾರ್ಪಡಿಸ್ಕೊಳ್ಬೋದು. ಹೇಗಪ್ಪ ಅಂದರೆ ಈಗ ಒಂದು ದೀಪವನ್ನು ಇಟ್ಟು ತದೇಕವಾಗಿ ಅದನ್ನೇ ಗಮನಿಸ್ತಾ ಇರ್ತಕ್ಕಂಥದ್ದು, ಕಣ್ಣನ್ನು ಮಿಟುಕಿಸಿದ ಹಾಗೆ ಮಾಡ್ತಾ ಇದ್ದಾಗ, ಈಗಿನ ಮಕ್ಕಳೆಲ್ಲ ನಾವು ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕಲ್ಲರನ್ನು ಅವರು ಐಡೆಂಟಿಫೈ ಮಾಡ್ತಾರೆ, ಪುಸ್ತಕವನ್ನು ಓದ್ತಾರೆ. ಇದನ್ನು ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಆಜ್ಞಾಚಕ್ರವನ್ನು ಆಕ್ಟಿವೇಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನೇ ಇದನ್ನು ನಾವು ತ್ರಾಟಕ ಅಂತ ಕರಿತೀವಿ. ಈ ವಿದ್ಯೆಯಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ವಯಸ್ಸಿನವರು ಕೂಡ ಮಾಡ್ತಕ್ಕಂಥ ಒಂದು ಯೋಗ ಇರ್ತಕ್ಕಂಥದ್ದು. ಯೋಗದಲ್ಲಿದ್ದಂಥವ್ರಿಗೆ ಸಹಜವಾಗಿ ಎಲ್ಲರಿಗೂ ಕೂಡ ಈ ಒಂದು ವಿದ್ಯೆಯ ಬಗ್ಗೆ ಸಾಕಷ್ಟು ಅನುಭವ ಇರ್ತಕ್ಕಂಥದ್ದಾಗಿರುತ್ತೆ. ಆದರೆ ಯೋಗದಲ್ಲಿ ಇರ್ತಕ್ಕಂಥ ಪದ್ಧತಿಗೂ ಮಂತ್ರ ಸಾಧನೆಯಲ್ಲಿ ಇರ್ತಕ್ಕಂಥ ಪದ್ಧತಿಗೂ ಸ್ವಲ್ಪ ವೇರಿಯೇಷನ್ ಬರ್ತಕ್ಕಂಥದ್ದಾಗಿರುತ್ತೆ. ಈ ಮಂತ್ರ ಸಾಧನೆಯಲ್ಲಿ ಮಂತ್ರಯುಕ್ತವಾಗಿ ಈ ಒಂದು ತ್ರಾಟಕವನ್ನು ಮಾಡಿಕೊಂಡಾಗ ನೀವು ರಾತ್ರಿಯ ಸಮಯದಲ್ಲೂ ಕೂಡ ಸೂರ್ಯನನ್ನು ನೋಡ್ಬೋದು, ರಾತ್ರಿಯಲ್ಲೂ ಕೂಡ ಸೂರ್ಯನನ್ನು ನೋಡ್ಬೋದು, ಹಗಲಿನಲ್ಲಿ ಕೂಡ ನೀವು ನಕ್ಷತ್ರಗಳನ್ನು ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಈಗ ಇಂದಿನ ಕಾಲದಲ್ಲೆಲ್ಲ ಅಮಾವಾಸ್ಯೆ ದಿವಸ ಗಾಢವಾದಂಥ ಕತ್ತಲು, ಚಂದ್ರನನ್ನು ನೋಡಲಿಕ್ಕೆ ಸಾಧ್ಯನಾ? ಸೊ ಹಾಗಾಗಿ ಅಮಾವಾಸ್ಯೆ ದಿವಸ ನಮ್ಮ ಋಷಿಮುನಿಗಳು ಚಂದ್ರನನ್ನು ನೋಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು. ಅದಕ್ಕೆ ಋಷಿಮುನಿಗಳು ಆಯಾಯ ಕಾಲಮಾನಕ್ಕೆ ಅವ್ರದ್ದು ಏನಪ್ಪ ಅಂದರೆ ಕೆಲಸ ಕಾರ್ಯಗಳೇನಿರ್ತಿತ್ತು, ಎಲ್ಲಾದರೂ ಕಾಡಿನಲ್ಲಿ ಇದ್ದುಕೊಂಡು ಜನಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ, ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಯಜ್ಞ ಯಾಗಾದಿಗಳನ್ನು ಮಾಡಿಕೊಂಡು ನಿತ್ಯ ನಿರಂತರವಾಗಿ ಸೂರ್ಯಚಂದ್ರರೊಟ್ಟಿಗೆ ಒಡನಾಟವನ್ನು ಇಟ್ಕೊಂಡಿರ್ತಿದ್ರು. ಈ ಪಂಚಭೂತಗಳಲ್ಲಿ ಬಹಳ ಮುಖ್ಯವಾಗಿ ಎಲ್ಲವನ್ನು ಕೂಡ ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಪ್ರತ್ಯಕ್ಷ ದೇವ ಅಂದರೆ ಸೂರ್ಯನಾರಾಯಣ. ಹಾಗಾಗಿ ಸೂರ್ಯನೊಟ್ಟಿಗೆ ತೇಜಸ್ಸಿನ, ಅದಕ್ಕೆ ನಾವು ಬೆಳಕು ಅಂತಕ್ಕಂಥದ್ದು ಒಂದು ತೇಜಸ್ಸು, ನಮ್ಮಲ್ಲಿರ್ತಕ್ಕಂಥ ಅಂಧಕಾರದಲ್ಲಿದ್ದಂಥ ಒಂದು ತೇಜಸ್ಸನ್ನು ಹೊರಮುಖವಾಗಿ ತೆಗೆದು ಅದರೊಟ್ಟಿಗೆ ಒಡನಾಟವನ್ನು ಇಟ್ಟುಕೊಂಡಾಗ ಈ ಪಂಚಭೂತಗಳು, ನಾವು ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀವಿ, ಸಿಲಿಂಡರ್ನ ಹಿಂಗಂದರೆ ಒಂದು ಮುಂದಕ್ಕೆ ಹೋಗ್ತಕ್ಕಂಥದ್ದು, ನೀರನ್ನು ಹಿಂಗಂದರೆ ನೀರು ಆರ್ತಕ್ಕಂಥದ್ದು. ಅಂದರೆ ನಾವು ಪಂಚಭೂತಗಳಲ್ಲಿ ಗಾಳಿಯನ್ನು, ನೀರನ್ನು, ಅಗ್ನಿಯನ್ನು ಮತ್ತು ಆಕಾಶವನ್ನು, ಪೃಥ್ವಿತತ್ವವನ್ನು ಎಲ್ಲವನ್ನು ಕೂಡ ತನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕಾದ್ರೆ ಸುದೀರ್ಘವಾಗಿರ್ತಕ್ಕಂಥ ಒಂದು ಇದರ ಜೊತೆಯಲ್ಲಿ ಪ್ರಯಾಣವನ್ನು ಮಾಡಬೇಕು. ಮೊದಲನೇದಾಗಿ ಏನಪ್ಪ ಅಂದರೆ 1 ನಿಮಿಷದಿಂದ 41 ನಿಮಿಷಗಳ ತನಕ ಈ ತ್ರಾಟಕವನ್ನು ಮಾಡ್ತಕ್ಕಂಥ ಅಭ್ಯಾಸದ ಒಂದು ಸುಯೋಗ ಇರತಕ್ಕಂಥದ್ದು ಇರುತ್ತೆ. ಈ 1 ನಿಮಿಷ ನಾವು ಯಾಕಂದರೆ 20 ಸೆಕೆಂಡ್ ಕಣ್ಮಿಟಿಸದೇ ಇರತಕ್ಕಂಥದ್ದು ನಮ್ಮ ಕೈಲಾಗಲ್ಲ. ಆದರೆ 1 ನಿಮಿಷ ನಿಮಗೆ ಪ್ರಾರಂಭ ಆದಾಗ 1 2 3 4 5 6 ಹೀಗೆ 41 ನಿಮಿಷಗಳ ತನಕ ತ್ರಾಟಕವನ್ನು ಮಾಡ್ತಕ್ಕಂಥ ಒಂದು ನಮ್ಮಲ್ಲಿರ್ತಕ್ಕಂಥ ಇರ್ತಕ್ಕಂಥದ್ದಿದೆ. ಹಾಗಾಗಿ ಅವರೇನು ಮಾಡ್ತಾರೆ, ಈ ಮಂತ್ರಯುಕ್ತವಾಗಿ ಇವತ್ತಿನ, ಏಕೆಂದರೆ ಮಕ್ಕಳಿಗೆಲ್ಲ ಕೂಡ ಸ್ವಲ್ಪ ಏನಂದರೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಇರತಕ್ಕಂಥದ್ದು, ಜ್ಞಾಪಕ ಶಕ್ತಿ ಕೊರತೆ ಆಗ್ತಕ್ಕಂಥದ್ದು, ಈ ರೀತಿಯಾದ ಸಮಸ್ಯೆಗಳಿದ್ದಾಗ ಥರ್ಡ್ ಐ ಓಪನ್, ಗಾಂಧಾರ ವಿದ್ಯೆ ಅಂತ ಕರಿತೀವಿ, ಥರ್ಡ್ ಐ ಓಪನ್ ಮಾಡಿಕೊಡ್ತೀವಿ. ಅದರಿಂದ ಮಕ್ಕಳ ಏಕಾಗ್ರತೆ ಬೆಳೆಯುತ್ತೆ ಅಂತಕ್ಕಂಥದ್ದನ್ನು, ಅದು ಆ್ಯಕ್ಚುಲಿ ಒಂದು ಸುಭದ್ರವಾಗಿರ್ತಕ್ಕಂಥ ಶುಭಪ್ರದವಾಗಿರ್ತಕ್ಕಂಥ ಒಂದು ವಿದ್ಯೆಯೇ ಈ ತ್ರಾಟಕ ವಿದ್ಯೆ. ಇದನ್ನು ಯಾರು ಬೇಕಾದರೂ ಕೂಡ ನಿಯಮಿತವಾಗಿ ಗುರುಗಳಿಂದ ತಿಳ್ಕೊಂಡು ಮಾಡ್ಕೊಳ್ತಕ್ಕಂಥದ್ದು ಶುಭಪ್ರದ. ಇಲ್ಲದೇ ಇದ್ದರೆ ತಾವೇ ಕೂಡ ಇದನ್ನು ಕೂಡ ಪ್ರಯಾಸದಿಂದ ಇದನ್ನು ಪಡ್ಕೊಳ್ತಕ್ಕಂಥ ಅವಕಾಶಗಳು ಇರತಕ್ಕಂಥದ್ದು ಇರುತ್ತೆ. ಸರಿ ಗುರೂಜಿ, ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು ತಿಳಿಸಿಕೊಡೋದಾದರೆ? ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಸ್ನೇಹಿತರೊಟ್ಟಿಗೆ ಏನಾದರೂ ಕೂಡ ಮಾನಸಿಕ ಒತ್ತಡಗಳು ಹೆಚ್ಚಾಗಬಹುದಾಗಿರ್ತಕ್ಕಂಥದ್ದಾಗಿರುತ್ತೆ. ಕೈಗೊಂಡ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಸ್ವಲ್ಪ ವಿಳಂಬ ನೀತಿ ಆಗ್ತಕ್ಕಂಥದ್ದು, ಏನೋ ಅಂದ್ಕೊಂಡಿರ್ತೀರಾ ಕೆಲಸ ಕಾರ್ಯಾದಿಗಳಲ್ಲಿ ವಿಳಂಬಗಳಾಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸ ಕಾರ್ಯಾದಿಗಳು ಇನ್ನಷ್ಟು ಮಂಗಳವನ್ನು ಕಾಣಬೇಕಾದರೆ ಒಂದು ಸದೃಢತೆಯಿಂದ, ಏಕಾಗ್ರತೆಯಿಂದ ಅದರೊಟ್ಟಿಗೆ ಲಕ್ಷ್ಯವನ್ನು ವಹಿಸಿ ಕೆಲಸವನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಪರಿಪಾಟನೆಯನ್ನು ಮಾಡಿಕೊಂಡಾಗ ಆ ಪರಿಪಾಠಕ್ಕೆ ಯುಕ್ತವಾಗಿ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲಕರವಾಗಿರ್ತಕ್ಕಂಥದ್ದಾಗಿರುತ್ತೆ. ಮಾನಸಿಕ ಒತ್ತಡದಿಂದ ಕೂಡ ಹೊರಗೆ ಬರಬಹುದಾಗಿರ್ತಕ್ಕಂಥದ್ದು, ನೂತನ ವ್ಯಾಪಾರ ವ್ಯವಹಾರಾದಿಗಳನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಅನುಕೂಲಕರವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರು ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಗಣಪತಿಯ ದರ್ಶನ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಾಡ್ತಕ್ಕಂಥದ್ದು ಮಂಗಳಮಯವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿ ಇವತ್ತಿನ ದಿವಸ ಪಾಲುದಾರಿಕೆ ವ್ಯವಹಾರಾದಿಗಳಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಶತ್ರುಗಳೊಟ್ಟಿಗೆ ಏನಾದರೂ ಇನ್ನಷ್ಟು ಮನಸ್ತಾಪಗಳು ಹೆಚ್ಚಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ.
ಅದರೊಟ್ಟಿಗೆ ಗೌರವಕ್ಕೆ ಹಾನಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮಾತಿನ ಮೇಲೆ ನೀವು ಮಾಡ್ತಾ ಇರ್ತಕ್ಕಂಥ ವಾತಾವರಣವನ್ನು ತಿಳಿಯಾಗಿ ಶುದ್ಧವಾಗಿ ಇಟ್ಕೊಳ್ತಕ್ಕಂಥ ವ್ಯವಸ್ಥೆನ ಮಾಡ್ಕೊಳ್ಳಿ. ಹಿರಿಯ ಅಧಿಕಾರಿಗಳು ಸಹಕಾರ ಕೊಡ್ತಕ್ಕಂಥದ್ದಾಗಿರುತ್ತೆ. ಗುರುಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ. ಕುಲದೇವರ ಪ್ರಾರ್ಥನೆ, ಸಾಂಬ ಶಿವನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ಸ್ವಲ್ಪ ಸರ್ಕಾರಿ ಅಧಿಕಾರಿಗಳಿಗೆ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅನಿರೀಕ್ಷಿತವಾಗಿರ್ತಕ್ಕಂಥ ದೂರದ ಪ್ರಯಾಣ ಕೂಡ ನೀವು ಇವತ್ತಿನ ದಿವಸ ಮಾಡಬೇಕಾಗಿರ್ತಕ್ಕಂಥದ್ದು. ವೃತ್ತಿಯಲ್ಲಿ ಬದಲಾವಣೆ ಆಗ್ತಕ್ಕಂಥ ಸುಯೋಗ, ವೃತ್ತಿಯನ್ನು ಬದಲಾಯಿಸ್ಕೊಳ್ಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಪ್ರಯತ್ನದಲ್ಲಿ ಸತ್ಫಲ ಕಾಣ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮನೆಯವರ ಸಹಕಾರ ಸಿಗ್ತಕ್ಕಂಥದ್ದು. ಇದರೊಟ್ಟಿಗೆ ನಿಮ್ಮ ಮಾನಸಿಕ ಒತ್ತಡ ದೂಡಾದಿಗಳು ಕೂಡ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ತುಲಾರಾಶಿಯವರು ಇನ್ನಷ್ಟು ಮಂಗಳಕರವಾಗಿರ್ತಕ್ಕಂಥ ಫಲವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಸುಬ್ರಹ್ಮಣ್ಯನ ದರ್ಶನ, ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಹಿರಿಯರೊಟ್ಟಿಗೆ ಸಮಾಲೋಚಿಸುವಂತಹ ಸುಯೋಗ, ವಿಶೇಷವಾಗಿ ಮನೆಯಲ್ಲಿ ಮಂಗಳತಮವಾಗಿರ್ತಕ್ಕಂಥ ಕಾರ್ಯಾದಿಗಳನ್ನು ಮಾಡಬೇಕು, ಮದುವೆ ಮುಂಜಿ ನಾಮಕರಣಾದಿಗಳನ್ನು ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರು ಅದರೊಟ್ಟಿಗೆ ನಿಮ್ಮ ಮನಸ್ಸನ್ನು ಕೇಂದ್ರೀಕೃತ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇರತಕ್ಕಂಥದ್ದಾಗಿರುತ್ತೆ. ವೃತ್ತಿಯಲ್ಲಿ ಮಂಗಳಕರವಾಗಿರ್ತಕ್ಕಂಥದ್ದು, ಸ್ವಂತ ಕಲ್ಪನೆ ಅಥವಾ ಸ್ವಂತ ಪರಿಶ್ರಮಕ್ಕೆ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇದೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯನ ಪ್ರಾರ್ಥನೆ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಂಗಳಕರವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಮುಂದಿನ ರಾಶಿ ಭವಿಷ್ಯದ ಕುರಿತಂತೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಪಂಚಭೂತಗಳನ್ನು ಗೆಲ್ಲುವಂಥದ್ದು ಅಥವಾ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಇಂದಿನ ಧಾವಂತದ ಯುಗದಲ್ಲಿ, ಧಾವಂತದ ಜೀವನದಲ್ಲಿ ಇದು ಸಾಧ್ಯವಾಗುತ್ತಾ? ಒಂದು ವೇಳೆ ಆಯಿತು ಅಂತ ಹೇಳಿದ್ರೆ ಅದರ ಫಲಾನುಫಲಗಳು ಯಾವ ರೀತಿಯಾಗಿರುತ್ತೆ? ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಕೆಲಸ ಕಾರ್ಯ ಒತ್ತಡಗಳು ಒಬ್ಬ ಮನುಷ್ಯನನ್ನು ಯಾವ ರೀತಿಯಾಗಿ ಕಾಡ್ತಾ ಇರುತ್ತೆ ಅಂತ ಹೇಳಿ ಹೋಗಳೆ. ಒಬ್ಬ ಸಣ್ಣ ಮಗುವಿನಿಂದ ಅವನಿಗೊಂದು ಆಲೋಚನೆ ಉಟ್ಕೊಳ್ಳುತ್ತೆ. ಮಗುವಿಗೆ ಜ್ಞಾಪಕ ಬಂದಾಗ ಅವನು ತನ್ನ ಹೆಜ್ಜೆಗಳನ್ನು ತೊದಲು ನುಡಿಗಳನ್ನು ಇಟ್ಟಾಗ ಅಲ್ಲಿಂದ ಅವನಿಗೊಂದು ನಾವೆಲ್ಲ ತಂದೆ ತಾಯಿಗಳ ಅವನ ಮನಸ್ಸಿನ ಮೇಲೆ ತುಂಬುವಂಥ ಒಂದು ಕಾರ್ಯವನ್ನು ಮಾಡ್ತೇವೆ. ನೀನು ಇದು ಆಗಬೇಕಪ್ಪ, ಇದು ಮಾಡಬೇಕು, ಸಂಗೀತ ಕಲಿ, ಅದು ಕಲಿ, ಇದೆ ಅಂದರೆ ಅವ್ರನ್ನ ಎಂಗೇಜ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಏನು ಕಾರಣಪ್ಪ ಅಂದರೆ ಆ ಕಲಿಕಾ ವ್ಯವಸ್ಥೆಯನ್ನು ಹೇಗೆ ಅವನು ಸುಭದ್ರವಾಗಿ ಅದನ್ನು ಸುಭದ್ರತೆಯಿಂದ ಮುನ್ನಡೆಸುವಂತಹ ಒಂದು ಚೇತನ ಅವನಲ್ಲಿ ಉಟ್ಕೊಳ್ತಕ್ಕಂಥದ್ದಾಗುತ್ತೋ ಅಲ್ಲಿಂದ ಅವನು ಕಾರ್ಯ ಪ್ರಾರಂಭ ಆಗ್ತಕ್ಕಂಥದ್ದಾಗಿರುತ್ತೆ. ಓದುವಂತಕ್ಕಂಥದ್ದಕ್ಕೂ ಒಂದು ಕಾರ್ಯನೇ. ಓದೋನು ಇಲ್ಲ, ಯಾಕೆಂದರೆ ಅವನು ಓದುವ ಉದ್ದೇಶ ಏನು? ಅವನ ಜೀವನವನ್ನು ಸುಖಪ್ರದವಾಗಿ ಇಟ್ಕೊಳ್ಳುವ ಸಲುವಾಗಿ ಅವನು ಬುನಾದಿಯನ್ನು ಹಾಕ್ಕೊಳ್ತಕ್ಕಂಥದ್ದು. ಇವತ್ತಿನ ಯಾಂತ್ರಿಕ ಬದುಕಿನಲ್ಲಿ, ಲೌಕಿಕ ಪ್ರಪಂಚದಲ್ಲಿ ಬಹಳ ಮುಖ್ಯವಾಗಿ ಜ್ಞಾನ ಅಂತಕ್ಕಂಥದ್ದಕ್ಕೆ ಮಿಗಿಲಾದ ಪದ ಇಲ್ಲ. ಆ ಜ್ಞಾನಕ್ಕಿಂತ ಮಿಗಿಲಾದದ್ದು ಏನೂ ಇಲ್ಲ ಜಗತ್ತಿನಲ್ಲಿ. ಹಾಗಾಗಿ ಮನುಷ್ಯ ಆ ಜ್ಞಾನದ ಜೊತೆಗೆ, ಯಾಕಂದರೆ ಈಗ ಮಕ್ಕಳಲ್ಲಿ ತುಂಬ ಮಕ್ಕಳಲ್ಲಿ, ಯಾಕೆಂದರೆ ಇವತ್ತಿನ ದಿವಸ ಕಾಲಮಾನದಲ್ಲೂ ಇರತಕ್ಕಂಥ ಒಂದಷ್ಟು ಚಟಾದಿಗಳಿಂದ ಏನಾಗ್ತಿದೆ, ಮೊಬೈಲ್ ಕೂಡ ಒಂದು ದುಶ್ಚಟವಾಗಿ ಮಾರ್ಪಟ್ಟಿದೆ. ಮಕ್ಕಳಿಗೆ ಊಟ ಮಾಡಬೇಕಾದ್ರೂ ಕೂಡ ಮೊಬೈಲ್ ಕೊಟ್ಟು, ಅದೇ ನೀವು ಈ ಅಭ್ಯಾಸಗಳನ್ನು ತಂದೆ ತಾಯಿಗಳಾದಂಥವರು ಈ ರೀತಿಯಾದಂಥ ಒಂದು ವಿದ್ಯೆಗಳಲ್ಲಿ ಅವರನ್ನು ನೀವು ತಲ್ಲೀನ ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಇದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈಗೇನಾಕಂದರೆ ಎಲ್ಲವೂ ಕೂಡ ನಮ್ಮ ಕೈಯಂಚಿನ ಸಮೀಪದಲ್ಲಿ ಸಿಗ್ತಕ್ಕಂಥ ಎಲ್ಲ ವ್ಯವಸ್ಥೆ ನಮಗಿರ್ತಕ್ಕಂಥದ್ದಿದೆ. ಹಾಗಾಗಿ ಮಕ್ಕಳು ಬಹಳ ಮುಖ್ಯವಾಗಿ ನಾವು ಇದನ್ನು ಗಮನಿಸಬೇಕಾಗಿರ್ತಕ್ಕಂಥದ್ದು. ಮಕ್ಕಳಿಗೋಸ್ಕರನೇ ಇದನ್ನು ತಂದೆ ತಾಯಿಗಳು ಪೂರ್ಣವಾಗಿ ಇದನ್ನು ಅವರು ಮನಗಂಡು ಅದರೊಟ್ಟಿಗೆ ಲಕ್ಷ್ಯ ವಹಿಸಿದಾಗ ಖಂಡಿತ ಇದರಲ್ಲಿ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಏನಪ್ಪ ಅಂದರೆ ಮಕ್ಕಳಿಗೆ ಏನು ಬೇಕು? ಮುಖ್ಯವಾಗಿ ಏಕಾಗ್ರತೆ ಬೇಕು. ಯಾವುದನ್ನು ಸಾಧನೆ, ಈಗ ನಾವು ಯಾವುದೇ ಉನ್ನತವಾದಂಥ ವಿದ್ಯೆಯನ್ನು ಅಥವಾ ಉನ್ನತವಾದಂಥ ಪದವಿಯನ್ನು ಪಡಿಬೇಕಾದ್ರೆ ಅವನಲ್ಲಿ ಇರ್ತಕ್ಕಂಥ ಕಮೆಂಡಿಂಗ್ ಆ ಲೆವೆಲ್ ಏನಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಕಂಪನಿಯ CEO ಆಗಬೇಕಾದ್ರೆ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳ ಮೇಲೆ ಒಟ್ಟಾರೆಯಾದ ಆ ಕಂಪನಿಯ ಎಂಪ್ಲಾಯೀಸ್ನ ಎಲ್ಲ ಬದುಕು ಅಡಗಿರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಈ ಒಂದು ದಿವ್ಯಕಾಂತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ತ್ರಾಟಕದಿಂದ ಈ ಕಲಿಯುಗದಲ್ಲಿ ಇರ್ತಕ್ಕಂಥ ಒತ್ತಡಮಯವಾದಂಥ ಬದುಕಿನಲ್ಲೂ ಕೂಡ ಮನಃಶಾಂತಿಯನ್ನು ಕಂಡುಕೊಳ್ಬೋದು. ಓಕೆ ಗುರುಜಿ, ಈಗ ಇದನ್ನೇ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಒಬ್ಬರು ಕಾಲರ್ ಇದ್ದಾರೆ, ದಾವಣಗೆರೆಯಿಂದ ಶೈಲಾ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ? ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಮಸ್ತೆ ಮೇಡಮ್ ಅವರ. ಕೇಳಿಸ್ತಾ ಇದೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗನ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, 1 ರಿಂದ 30 ಒಳಗೆ ಯಾವುದಾದ್ರೂ ಒಂದು ನಂಬರನ್ನು ಆಯ್ಕೆ ಮಾಡಿ. 1 ಒಳಗೆ 30 ಒಳಗಡೆ ಹೇಳ್ಬೇಕ್ರಿ? ಹೌದು. 25 ಮೇಡಮ್. ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಏನು ಅಂತ ತಿಳಿಸಿ. 22 ಅಲ್ವಾ? ನಮಸ್ಕಾರ. ಪ್ರಶ್ನೆ ಮಗಗ. ಗುರುಜಿ ನಮಸ್ತೆ. ಅಮ್ಮ ನಮಸ್ಕಾರ, ಹೇಗಿದ್ದೀರಾ? ಆರಾಮಿದೆ ಗುರುಜಿ, ನೀವು? ಸ್ವಲ್ಪ ಮನಸ್ಸಿನ ಮೇಲೆ ಸ್ವಲ್ಪ ಧೈರ್ಯವಾಗಿ ಮಾತನಾಡಿ, ಏನು ಚಿಂತೆ ಇಲ್ಲ. ತಾಯಿ ಒಳ್ಳೇದು ಮಾಡ್ತಾಳೆ ಒಳ್ಳೆ ರೀತಿಯಲ್ಲಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಏನೋ ಮಾನಸಿಕವಾದಂಥ ಒತ್ತಡ ಇದ್ದಾಗ ತಾವು ಸ್ವಯಂಕೃತವಾಗಿ ಧೈರ್ಯವನ್ನು ತೆಗೆದುಕೊಳ್ಬೇಕು. ಎಲ್ಲವನ್ನು ಕೂಡ ಜಯಿಸುವಂಥ ಶಕ್ತಿ ನಮಗೆ ಅಮ್ಮ ಅಥವಾ ದೇವರು ಅಗಾಧವಾಗಿ ನೀಡಿದ್ದಾರೆ. ಏನು ನಿಮ್ಮ ಪ್ರಶ್ನೆ?
ಅವಂಗ ಮುಂದಿನ ಭವಿಷ್ಯ ಹೆಂಗ್ ಸರ್? ಈಗ ಅವನಿಗೆ 27 ಗುರುಜಿ ಹ್ಞೂ ವಯಸ್ಸು. ಅವನ್ದು ಹುಟ್ಟಿದ್ದು ಡೇಟ್ ಆಫ್ ಬರ್ತ್ 17/1/1999 ರೀ. ಹ್ಞೂ ಅದಕ್ಕೆ ಈಗ ಅವನದು ಮುಂದೆ ಅವನ ಮದ್ವಿಗೆ ಆಗ್ಲಿ, ಅವನ ದುಡಿಮೆ, ಅವನ ಉದ್ಯೋಗ, ಅವನ ಜೀವನ ಎಲ್ಲ ಸರಿಯಾಗಿರ್ತೈತೆ ಅಂತ ಕೇಳಾಕತ್ತಿದೆ. ಏನೂ ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ, ಒಳ್ಳೇದಾಗುತ್ತೆ. ಸ್ವಲ್ಪ ಲೇಜಿ ನೇಚರ್ ಜಾಸ್ತಿ ಇರುತ್ತೆ, ಅಂದರೆ ನಿಧಾನ ಎಲ್ಲವನ್ನು ಕೂಡ, ಅಂದರೆ ಏನಂದರೆ ನಾವು ಅಸಡ್ಡೆ ಮಾಡ್ತಕ್ಕಂಥ ಒಂದು ಗುಣ ಇರತಕ್ಕಂಥದ್ದಾಗುತ್ತೆ. ಅದನ್ನು ಸದೃಢತೆ ಮಾಡ್ಕೊಳ್ಳೋಕ್ಕೆ ಹೇಳಿ, ಯಾವುದೇ ಕೆಲಸವನ್ನು ಆಯಾಯ ಕಾಲಮಾನಕ್ಕೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಬದಲಾಯಿಸ್ಕೊಂಡಾಗ ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲಾದರೂ ಸುಬ್ರಹ್ಮಣ್ಯ ಕ್ಷೇತ್ರ ಅಥವಾ ಶಕ್ತಿಯುತವಾಗಿರ್ತಕ್ಕಂಥ ಅಮ್ಮನವರ ಕ್ಷೇತ್ರಕ್ಕೊಂದೊಮ್ಮೆ ಹೋಗಿ ಬನ್ನಿ, ಖಂಡಿತ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಗಳು ಶೈಲಾ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇನ್ನು ಮುಂದಿನ ರಾಶಿ ಭವಿಷ್ಯದ ಫಲಾನುಫಲಗಳನ್ನು. ಧನುರಾಶಿಯ ಫಲವನ್ನು ನೋಡಿದಾಗ ವೃತ್ತಿಯಲ್ಲಿ ಸ್ವಲ್ಪ ಅನಪೇಕ್ಷಿತವಾಗಿರ್ತಕ್ಕಂಥ ವಾದ ವಿವಾದಾದಿಗಳು ನಡೆಯುವಂತಹ ಒಂದು ಸಂದರ್ಭ ಇರೋದರಿಂದ ಮಾತಿನ ಮೇಲೆ ಹಿಡಿತ ಇಟ್ಕೊಳ್ಳಿ. ಕೈಗೊಂಡ ಕೆಲಸ ಕಾರ್ಯಾದಿಗಳಲ್ಲೂ ಕೂಡ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಅನಪೇಕ್ಷಿತವಾಗಿರ್ತಕ್ಕಂಥ ವಿಚಾರಾದಿಗಳು ನಿಮ್ಮನ್ನು ಬಾಧಿಸುವಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ಮಿತ್ರರೊಟ್ಟಿಗೆ, ಅಣ್ಣ ತಮ್ಮಂದಿರೊಟ್ಟಿಗೆ, ಸಹೋದ್ಯೋಗಿಗಳೊಟ್ಟಿಗೆ ಏನಾದರೂ ಕೂಡ ಮನಸ್ಸಿನ ಮೇಲೆ ಘಾಸಿ ಮಾಡ್ತಕ್ಕಂಥ ಮಾತುಗಳು ನಿಮ್ಮನ್ನು ಇವತ್ತಿನ ದಿವಸ ಸ್ವಲ್ಪ ನಿರುತ್ಸಾಹಕ್ಕೆ ಅದು ಈಡು ಮಾಡ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಇವತ್ತಿನ ದಿವಸ ಸಮಾಧಾನದಿಂದ ಪ್ರತಿಯೊಂದು ಕೆಲಸವನ್ನು ಕೂಡ ನೀವು ಇವತ್ತಿನ ದಿವಸ ಸಿದ್ಧಿಸಿಕೊಳ್ಳಬೇಕಾದ್ರೆ ಇನ್ನಷ್ಟು ಮಂಗಳವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ ಸಾಂಬಶಿವನ ದರ್ಶನ ಮಾಡತಕ್ಕಂಥದ್ದು ಶುಭಪ್ರದವಾಗಿರ್ತಕ್ಕಂಥದ್ದು. ಮುಂದಿನ ರಾಶಿ ಮಕರ ರಾಶಿ. ಸ್ತ್ರೀಯರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಸಂಗೀತಗಾರರಿಗೆ ಲಾಭ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದಾಗಿರುತ್ತೆ. ಸ್ವಂತ ಪರಿಶ್ರಮಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಇರೋದರಿಂದ ಎಲ್ಲವನ್ನು ಕೂಡ ಸಿದ್ಧಿಸಿಕೊಳ್ಳುವಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳಿ. ಇವತ್ತಿನ ದಿವಸ ಮಕರ ರಾಶಿಯವರು ಇನ್ನಷ್ಟು ಮಂಗಳಕರವಾಗಿರ್ತಕ್ಕಂಥ ವಾತಾವರಣ ಅಥವಾ ಮಂಗಳಮಯವಾಗಿರ್ತಕ್ಕಂಥ ಫಲವನ್ನು ಕಾಣುವ ಸಲುವಾಗಿ ವಿಶೇಷವಾಗಿ ರಾಜರಾಜೇಶ್ವರಿಯ ದರ್ಶನ, ರಾಜರಾಜೇಶ್ವರಿಯ ಪ್ರಾರ್ಥನೆ ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಅನಪೇಕ್ಷಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಮಾನಸಿಕ ಒತ್ತಡ ಬರಬಹುದಾಗಿರ್ತಕ್ಕಂಥದ್ದು. ಭವಿಷ್ಯತ್ತಿನ ಚಿಂತೆ, ಏನಪ್ಪ ನಾಳೆಗೆ ಏನು ಮಾಡಬೇಕು, ಹೇಗೆ ಅಂತಕ್ಕಂಥ ಮನಸ್ಥಿತಿ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ಆದರೂ ಚಿಂತಿಸುವಾಗತ್ತಿಲ್ಲ. ಅನುಕೂಲಕರವಾಗಿರ್ತಕ್ಕಂಥ ಪೂರ್ವಜರ ಹಿರಿಯರ ಅನುಕೂಲಕರವಾಗಿರ್ತಕ್ಕಂಥ ಆಶೀರ್ವಾದ ಇನ್ನಷ್ಟು ಮಂಗಳಕರವಾಗ್ತಕ್ಕಂಥದ್ದಾಗಿರುತ್ತೆ. ಕುಂಭರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಮಂಗಳವನ್ನು ಕಾಣುವ ಸಲುವಾಗಿ ಸಾಂಬಶಿವನ ದರ್ಶನ, ಸಾಂಬಶಿವನ ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರ ಮಂತ್ರವನ್ನು ನಿರಂತರವಾಗಿ ಜಪಿಸಿ ನಿಮ್ಮ ಕಾರ್ಯಾದಿಗಳನ್ನು ಪ್ರಾರಂಭಿಸುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಖಂಡಿತ ಲಾಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಇವತ್ತಿನ ದಿವಸ ಸ್ವಲ್ಪ ಅನುಕೂಲಕರವಾದಂಥ ವಾತಾವರಣ ಇದ್ದರೂ ಕೂಡ ಹಣಕಾಸಿನ ವಿಚಾರದಲ್ಲಿ ಜಾಗೃತಿ ವಹಿಸಿ, ಹೂಡಿಕೆಗಳಲ್ಲಿ ಜಾಗೃತಿ ವಹಿಸಿ. ಮನೆಯಲ್ಲಿ ಸ್ವಲ್ಪ ಏನಂದರೆ ಅನಪೇಕ್ಷಿತವಾಗಿರ್ತಕ್ಕಂಥ ಮಾತುಗಳಿಂದ ಏನಾದರೂ ಕೂಡ ಮನಸ್ಸಿಗೆ ಒತ್ತಡ ಆಗ್ತಕ್ಕಂಥದ್ದಾಗಿರುತ್ತೆ. ತಾಯಿಯೊಟ್ಟಿಗೆ, ಮಡದಿಯೊಟ್ಟಿಗೆ, ತಂಗಿಯೊಟ್ಟಿಗೆ, ಹೀಗೆ ಹೆಣ್ಣು ಮಕ್ಕಳೊಟ್ಟಿಗೆ ಏನಾದರೂ ಕೂಡ ಸ್ವಲ್ಪ ಸಮಸ್ಯೆಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಎಚ್ಚರವಹಿಸಿ. ಎಲ್ಲ ರೀತಿಯಲ್ಲೂ ಕೂಡ ಮಂಗಳಕರವಾಗಿರ್ತಕ್ಕಂಥ ಮಂಗಳಯುಕ್ತವಾದಂಥ ಫಲವನ್ನು ಕಾಣುವ ಸಲುವಾಗಿ ಗುರುಗಳ ದರ್ಶನ ಮಾಡಿ, ಗುರುವಿನ ಪ್ರಾರ್ಥನೆ ಮಾಡಿ ಮೀನರಾಶಿಯವರ ಮಂಗಳಮಯವಾಗ್ತಕ್ಕಂಥದ್ದಾಗುತ್ತೆ. ಸರಿ ಗುರೂಜಿ, ಇನ್ನು ಪಂಚಭೂತಗಳ ಸಮತೋಲನವೇ ನಾವು ಆರೋಗ್ಯ ಅಂತ ಕರಿತೀವಿ. ಹಾಗಾಗಿ ದೇಹದಲ್ಲಿ ಯಾವುದಾದ್ರೂ ತತ್ವಗಳು ಏರುಪೇರು ಆದರೆ ಅದನ್ನು ಯೋಗದ ಮೂಲಕ ಗುರುತಿಸೋದು ಹೇಗೆ, ಜೊತೆಗೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದು ಹೇಗೆ ಗುರುಗಳೇ? ಇಲ್ಲಿ ಅಗ್ನಿತತ್ವ, ವಾಯುತತ್ವ, ಜಲತತ್ವ, ಪೃಥ್ವಿತತ್ವ, ಆಕಾಶ ತತ್ವ ಅಂತಕ್ಕಂಥದ್ದು ಮನುಷ್ಯನಲ್ಲಿ ಇರ್ತಕ್ಕಂಥ. ಯಾಕೆಂದರೆ ಮನುಷ್ಯ ಅವನ ದೇಹದಲ್ಲಿ ಈಟ್ ಫಾರ್ಮ್ ಆಗಲಿಲ್ಲ ಅಂದರೆ ಅವನು ಎಲ್ಲ ಚಲನೆಗಳು ಕೂಡ ನಿಂತು ಹೋಗ್ತಕ್ಕಂಥದ್ದಾಗುತ್ತೆ. ಅಗ್ನಿತತ್ವ ನಮ್ಮ ನಿರಂತರವಾಗಿ, ಯಾಕೆಂದರೆ ನಾವು ತಿನ್ನುವಂಥ ಪ್ರತಿಯೊಂದು ಆಹಾರವೂ ಕೂಡ ನಾವು ಡೈಜೆಷನ್ ಆಗ್ತಕ್ಕಂಥದ್ದು, ಪಚನಕ್ರಿಯೆ ಆಗ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ಒಂದು ಜಠರಾಗ್ನಿಯಿಂದ. ಹಾಗೆ ಈ ಅಗ್ನಿತತ್ವಕ್ಕೆ, ಯಾಕೆಂದರೆ ನಮ್ಮ ಈ ಒಂದು ಸಪ್ತಚಕ್ರಗಳು ಕೂಡ ಮೂಲಾಧಾರದಿಂದ ಆದಿಯಾಗಿ ನಾವು ಆಜ್ಞಾಚಕ್ರದವರೆಗೆ ಈ 6 ಷಟ್ಚಕ್ರಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಅನಾಹುತಕ್ಕೆ, ಮಣಿಪುರಕ್ಕೆ, ವಿಶುದ್ಧಕ್ಕೆ ಒಂದು ತನ್ನದೇ ಆದಂಥ ಒಂದು ಶಕ್ತಿ ಇರ್ತಕ್ಕಂಥದ್ದು ಇರುತ್ತೆ. ಇದಕ್ಕೊಂದು ಬೀಜಾಕ್ಷರಗಳಿರ್ತಕ್ಕಂಥದ್ದು. ಇದರಿಂದ ಏನು ನಮಗೆ ಲಾಭಗಳಾಗುತ್ತಪ್ಪ ಅಂದರೆ, ಮೊದಲನೇದಾಗಿ ಕಣ್ಣಿನ ಸಮಸ್ಯೆಗಳು ಸಂಬಂಧಪಟ್ಟ ಇತ್ತೀಚೆಗೆ ತುಂಬ ಜನ ಏನಾಗ್ತಿದೆ, ಆ ಮೊಬೈಲ್ ಅದು ಇದು ನೋಡಿ ಒತ್ತಡಯುಕ್ತವಾದಂಥ ಬದುಕಿನಲ್ಲಿ ಒಂದು 30-36 ವರ್ಷ 40 ವರ್ಷದೊಳಗಡೆ ಕನ್ನಡಕಗಳನ್ನು ಬಳಸುವಂಥ ಒಂದು ಪದ್ಧತಿ ಬಂದ್ಬಿಟ್ಟಿದೆ. ಇದು ಮುಖ್ಯವಾಗಿ ತ್ರಾಟಕ ವಿದ್ಯೆಯಿಂದ ಈ ಕಣ್ಣಿನ ಸಮಸ್ಯೆಯನ್ನು ನಿವೃತ್ತಿ ಮಾಡತಕ್ಕಂಥ ಒಂದು ಶಕ್ತಿ ಹೆಚ್ಚುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ ಆಳವಾದ ನಿದ್ದೆ. ಇವತ್ತು ಮನುಷ್ಯನಿಗೆ ಏನು ತೊಂದರೆ ಆಗ್ತಾ ಇದೆ, ನಿದ್ದೆ ಕೊರತೆ ಆಗ್ತಾ ಇರ್ತಕ್ಕಂಥದ್ದು. ಈ ತ್ರಾಟಕ ವಿದ್ಯೆಯಿಂದ ಆಳವಾದ ಗಾಢವಾದ ನಿದ್ದೆಯನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸಿಗ್ತಕ್ಕಂಥದ್ದಾಗುತ್ತೆ.
ಮೂರನೇದಾಗಿ ಏನಪ್ಪ ಅಂದರೆ ಸ್ಥಿರತೆ, ಮನುಷ್ಯನಿಗೆ ಕಾನ್ಸಂಟ್ರೇಷನ್ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಆತ್ಮಬಲ ಅಂತಕ್ಕಂಥದ್ದು, ಮನೋಬಲಕ್ಕಿಂತ ಆತ್ಮಬಲ ದೊಡ್ಡದಂತೆ, ಆತ್ಮಬಲಕ್ಕಿಂತ ಮನೋಬಲ ಇನ್ನೊಂದಷ್ಟು ದೊಡ್ಡದಂತೆ. ಹಾಗಾಗಿ ಮನಸ್ಥೈರ್ಯ ಅಂತ ನಾವೇನು ಕಳ್ತೀವೋ ಆ ಸ್ಥೈರ್ಯ ಅಂತಕ್ಕಂಥದ್ದು ನಿಮ್ಮಲ್ಲಿ ಸಿದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಮತ್ತು ಇದರೊಟ್ಟಿಗೆ ಸ್ಥೈರ್ಯ ಬಂದಾಗ ಸ್ಥೈರ್ಯ ಮತ್ತು ಧೈರ್ಯ ಎರಡೂ ಕೂಡ ಎರಡು ಕಣ್ಣುಗಳು ಇದ್ದ ಹಾಗೆ. ಮನುಷ್ಯನಿಗೆ ತನ್ನಲ್ಲಿರ್ತಕ್ಕಂಥ ಶಕ್ತಿಯನ್ನು ಒಗ್ಗೂಡಿಸಿ ಒಂದು ವಸ್ತುವನ್ನು ಎತ್ತುವಂತಹ ಕೆಲಸವನ್ನು ಮಾಡಬೇಕಾದ್ರೆ ಮೊದಲನೆಯದಾಗಿ ಮನೋಬಲವನ್ನು ವೃದ್ಧಿಸ್ಕೊಳ್ಬೇಕು, ಅದಾದಮೇಲೆ ದೇಹ ಬಲವನ್ನು ವೃದ್ಧಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ಈ ಕಣ್ಣಿನ ಸಮಸ್ಯೆ, ದೇಹದ ನಿದ್ರೆಗೆ ಸಮಸ್ಯೆ ಮತ್ತು ಮಾನಸಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ತಕ್ಕಂಥ ಒಂದು ಮುಖ್ಯಯುಕ್ತವಾಗಿರ್ತಕ್ಕಂಥ ಆಯುಧ ಅಂದರೆ ಈ ಒಂದು ತ್ರಾಟಕ ವಿದ್ಯೆ. ಯಾಕಂದರೆ ಒಬ್ಬ ಮನುಷ್ಯನು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಅವಲಂಬನೆಯನ್ನು ಅನುಸರಿಸಿರ್ತಕ್ಕಂಥವನಾಗ್ತಾನೆ. ಈಗ ನಾವು ಯಾಕಂದರೆ ಸ್ವಾವಲಂಬಿ ಅವಲಂಬಿ ಎರಡೂ ಕೂಡ ಇರತಕ್ಕಂಥದ್ದು. ಹಾಗಾಗಿ ಈ ತ್ರಾಟಕ ವಿದ್ಯೆಯನ್ನು ನೀವು ನಿಯಮಿತವಾಗಿ ಇದನ್ನು ನೀವು ಅನುಸಂಧಾನವನ್ನು ಮಾಡಿದಾಗ, ಮಂತ್ರಯುಕ್ತವಾಗಿ ಅನುಸಂಧಾನವನ್ನು ಮಾಡಿದಾಗ ಖಂಡಿತ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಸರಿ ಗುರುಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರೆ ವೀಕ್ಷಕರೇ, ತ್ರಾಟಕ ಸಾಧನೆಯ ಕುರಿತಂತೆ ಗುರೂಜಿ ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.